ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಏನು 32,438 ಹುದ್ದೆಗಳಿದಿಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಜೀನ್ ಅಥವಾ ಬೆಂಗಳೂರು ಜೀನ್ಗೆ ಕಟಾಪ್ ಎಷ್ಟು ನಿಲ್ತದೆ 2025ರಲ್ಲಿ. ಅದೇ ರೀತಿ ಮತ್ತು ಇದಕ್ಕೆ ಸಂಬಂಧಿಸಿದೆ ಹುಬ್ಬಳ್ಳಿ, ಅದೇ ರೀತಿ ಚೆನ್ನೈ, ಅದೇ ರೀತಿ ನಿಮ್ಮದು ಮುಂಬೈ ಆಗಿರ್ಬೋದು, ಸಿಕಂದ್ರಾಬಾದ್ ಆಗಿರ್ಬೋದು, ಇವಕ್ಕೆಲ್ಲ ಕಟಾಪ್ ಲಾಸ್ಟ್ ಇಯರ್ ಕಟಾಪ್ ಎಷ್ಟಿದ್ದು, ಈ ಸಾರಿ ಎಷ್ಟು ಕಟಾಪ್ ನಿಲ್ತಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಬರೋಣ. ಸ್ನೇಹಿತರಿಗೆ ಆಲ್ರೆಡಿ ಈ ಹುಬ್ಬಳ್ಳಿ ಜೂನಿಗೆ ಸಂಬಂಧಿಸಿದಂತೆ ಅದೇ ರೀತಿ ಮುಂಬೈ ಆಗಿರಲಿ, ಚೆನ್ನೈ ಆಗಿರಲಿ, ಅದೇ ರೀತಿ ಮತ್ತು ಸಿಕಂದ್ರಾಬಾದ್ರಲ್ಲಿ ನಮ್ಮ ಸುತ್ತಮುತ್ತ ರಾಜ್ಯಗಳಿಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಆಲ್ರೆಡಿ ಅರ್ಜಿನ ಸಲ್ಲಿಸಿದ್ರಿ. ಅದಕ್ಕೆ ಸಂಬಂಧಿಸಿದಂತೆ ನೀವು ಇಲ್ಲಿ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಇರ್ತದೆ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಭಾಷೆನ ಆಯ್ಕೆ ಮಾಡಿಕೊಂಡಿರ್ತೀರೋ ಅದೇ ಭಾಷೆಯಲ್ಲಿ ನಿಮ್ಮದು ಎಕ್ಸಾಮ್ ಕೂಡ ಇರ್ತದೆ. ಹಾಗಿದ್ದರೆ ಲಾಸ್ಟ್ ಇಯರ್ ಕಟಾಪ್ ಎಷ್ಟಿದೆ ಅಂತ ನೋಡೋದಾದರೆ, ಸ್ನೇಹಿತರೆ ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇದರ ಬೆಲೆ ಬಂದು 300 ರೂಪಾಯಿ ಆಗಿರ್ತದೆ. ಅದರ ನಮ್ಮ ಚಾನಲ್ ವೀಕ್ಷಕರಿಗಾಗಿ 200 ರೂಪಾಯಿಗಾಗಿ ಇದನ್ನು ಆಫರ್ ಆಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಯಾರಿಗಾದ್ರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಎಲ್ಲ ನೋಟ್ಸನ್ನು PDF ಮುಖಾಂತರ ಕಳಿಸ್ತಾರೆ ಸ್ನೇಹಿತರೆ. ನಿಮ್ಮ GKಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆಗಳು, GK ಮತ್ತು ಸೈನ್ಸ್ಗೆ ಸಂಬಂಧಿಸಿ 1000ಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಟ್ಸು, ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಫಿಕ್ಸ್ ಡೇಟ್ ಫಿಕ್ಸ್ ಆದಮೇಲೆ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ. ಎಲ್ಲ ಕೂಡಿ ಕೇವಲ 200 ರೂಪಾಯಿಗಾಗಿ ನೋಟ್ಸನ್ನು ಸಿಗ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ವಾಟ್ಸಪ್ ಮುಖಾಂತರ ಇವ್ರನ್ನ ಸಂಪರ್ಕಿಸ್ಬೋದು ಸ್ನೇಹಿತರೆ. ಇದನ್ನು ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಮಾಡಿ ಸ್ನೇಹಿತರೆ. ಮೊದಲಿಗೆ ಎಲ್ಲ ಅಭ್ಯರ್ಥಿಗಳು ಕೇಳಾಕತ್ತೀರಿ 30% ತೊಗೊಂಡ್ರೆ ಪಾಸ್ ಆಗ್ಬೋದು. ನಾವು SC ST ಕ್ಯಾಂಡಿಡೇಟ್ ಇದ್ದೀವಿ, OBC ಇದ್ದೀವಿ ಸ್ನೇಹಿತರೆ. ನೀವು OBC SC ST ಇದ್ದರೆ ಕೇವಲ 30 ಅಂಕಗಳನ್ನ ತೆಗೆದುಕೊಂಡ್ರೆ ಸಾಕಾಗ್ತದೆ. ಇದು 100ಕ್ಕೆ, ಇದು ಜಸ್ಟ್ ಪಾಸ್ ಆಗೋಕ್ಕೆ, ಇದು ಜಾಬ್ ತೊಗೊಳ್ಳೋಕ್ಕೆ ಅಲ್ಲ, ಇದು ಎಲಿಜಿಬಿಲಿಟಿ ಸ್ಕೋರ್ ಆಗಿರ್ತದೆ. ಅದೇ ರೀತಿ ಜನರಲ್ ಕ್ಯಾಟಗರಿ EWSಗೆ 40% ಇದೆ. ಉಳಿದ ಅಭ್ಯರ್ಥಿ ಅಂದರೆ ಈಗ SC ST OBC ಇದ್ದಾರೆ ಏನಿದ್ದಾರೆ ಇವ್ರಿಗೆ ಮಾತ್ರ 30 ಇರ್ತದೆ. ಮತ್ತು ಇದು ಏನಿದು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ 30 ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. ಇದು ಬಂದು ಕೇವಲ ಎಲಿಜಿಬಿಲಿಟಿ ಅಂದರೆ ಯಾರೂ ಈಗ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿಲ್ಲಪ್ಪ. ಭಾಳೀಗ ಇಲ್ಲಿ 32,438 ಹುದ್ದೆ ಅಷ್ಟು ಅದಾವೆ. ಅದಕ್ಕೆ ಕೇವಲ ಒಂದು 50,000 ಜನ ಸಲ್ಲಿಸ್ಯಾರ. ಅದ್ರೊಳಗೆ ಪಾಸ್ ಆಗೋರು ಅಂದ್ರೆ 30ಕ್ಕಿಂತ ನೀವು SC ST ಇದ್ದಂದ್ರೆ 30ಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿದ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅವ್ರನ್ನ ಜಾಬಿಗೆ ಕರ್ಕೋತಾರೆ ಅಥವಾ ಫಿಸಿಕಲ್ಗೆ ಕರೀತಾರೆ. ಉಳಿದ ಅಭ್ಯರ್ಥಿಗಳಿಗೆ ಮನೆಗೆ ಕಳಿಸ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ರೂಲ್ಸ್ ಪ್ರಕಾರ ಆ ರೀತಿ ಮಾಡಕತ್ತಾರೆ. ಮೊದಲಿಗೆ ಆ ರೀತಿ ಇರಲಿಲ್ಲ. ಕೇವಲ ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಸಾಕು, ಕಡಿಮೆ ಸ್ಕೋರ್ ಇದ್ದರೂ ಕೂಡ ಇಲ್ಲಿ ಆಯ್ಕೆ ಆಗೋ ಸಾಧ್ಯತೆ ಇತ್ತು. ಆದರೆ ಈ ಸಾರಿ ಈಗ ಏನು ಮಾಡಿದಾರಪ್ಪ ಅಂದ್ರೆ ಪ್ರತಿಯೊಂದು ಇಂತಿಷ್ಟೇ ಸ್ಕೋರ್ ಎಲಿಜಿಬಲ್ ಸ್ಕೋರ್ನ ಇಟ್ಟಿದ್ದಾರೆ. ಅಲ್ಲಿ ನೀವು ಪೋಸ್ಟಿಗೆ ಕೇವಲ 32,438 ಅಭ್ಯರ್ಥಿಗಳು ಅಷ್ಟೇ ಸಲ್ಲಿಸಿದರೆ ಅದರ ಪಾಸಾದ ಅಭ್ಯರ್ಥಿಗಳು ಕೇವಲ ಒಂದು 15,000 ಇದ್ದರೂ ಕೂಡ ಅಲ್ಲಿ ಮುಳಿದು ಏನು 15,000 ಇರುತ್ತಲ್ಲ ಅವನು ನೆಕ್ಸ್ಟ್ ರಿಕ್ವೈರ್ಮೆಂಟಿಗೆ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಾರೆ. ವಿನ ಅಲ್ಲಿ ಯಾರಿಗೆ ಹುದ್ದೆಯನ್ನು ಕೊಡಲ್ಲ. ಯಾಕಂದರೆ ಎಲಿಜಿಬಲ್ ಸ್ಕೋರ್ ಬಂದರೆ ಮಾತ್ರ ಇಲ್ಲಿ ಹುದ್ದೆಗಳಿಗೆನ ಕೊಡ್ತಾರೆ. ಆ ರೀತಿ ಈಗ ಇರ್ತದೆ ಸ್ನೇಹಿತರೆ. ಇಲ್ಲಿ ನೀವು ಇಷ್ಟು ಸ್ಕೋರ್ ಆದರೂ ಮಿನಿಮಮ್ ಆದರೂ ಪಡೆಯಬೇಕು. ಯಾಕಪ್ಪ ಅಂದರೆ ನೀವು ಎಲಿಜಿಬಲ್ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗಬೇಕಪ್ಪ ಅಂದ್ರೆ. ಒಂದು ವೇಳೆ ನೀವು ಏನಾದರೂ ಇಲ್ಲಿ ಹುಬ್ಬಳ್ಳಿ, ಮುಂಬೈ ಯಾವುದೇ ಒಂದು ಜೂನ್ಗೆ ಸಲ್ಲಿಸಿದ್ರೆ ಅಲ್ಲಿ ಕಡಿಮೆ ಅಭ್ಯರ್ಥಿಗಳು ಏನಾದರೂ ಅರ್ಜಿ ಸಲ್ಲಿಸಿದ್ರು ಆಗ ನಿಮ್ಮದು ಕೇವಲ 29-30ಕ್ಕಿಂತ ಕಡಿಮೆ ಆಗಿದ್ದರೂ ಕೂಡ ಅಲ್ಲಿ ಅರ್ಜಿ ಸಲ್ಲಿಸಿದವರು ನೀವು ಹೈಯೆಸ್ಟ್ ಇದ್ದರೂ ಕೂಡ ಅಲ್ಲಿ ನೀವು ಎಲಿಜಿಬಲ್ ಸ್ಕೋರ್ ಬಂದಿಲ್ಲ ಅಂದರೆ ನಿಮ್ಮನ್ನ ಫಿಸಿಕಲ್ಗೆ ಕರೆಯೋಂಗಿಲ್ಲ. ಅದೇ ರೀತಿ 1:1ಗೆ ನೀವು ಆಯ್ಕೆ ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಎಲಿಜಿಬಲ್ ಸ್ಕೋರ್ ಆದರೂ ಕೂಡ ನೀವು ಇಲ್ಲಿ ಪಡೆಯಬೇಕು ಸ್ನೇಹಿತರೆ. ಇದು ಎಲಿಜಿಬಲ್ ಸ್ಕೋರ್ ಬಂದು ಮ್ಯಾಥಮೆಟಿಕ್ಸ್, ರೀಸನಿಂಗು, ಅದೇ ರೀತಿ ಎಲ್ಲ ಟೋಟಲ್ ಸಬ್ಜೆಕ್ಟ್ ಸೇರಿ 30 ಆದ್ರೆ ಸಾಕು SC STಗೆ OBCಗೆ. ಅದೇ ರೀತಿ ಜನರಲ್ ಮತ್ತು EWSಗೆ ಏನಿದೆಯಲ್ಲ 40% ಇದೆ, ಅಷ್ಟಾದರೆ ಸಾಕಾಗ್ತದೆ. ಇಲ್ಲಿ ಹೆಚ್ಚಿನ ಸ್ಕೋರ್ ಏನು ನೀವು ಇಲ್ಲಿ ಕೇವಲ ಇದು ಎಲಿಜಿಬಲ್ ಆಗಿರುತ್ತೆ. ನೀವು ಇಲ್ಲಿ ಕಟಾಪ್ ಬಂದು ಈ ಸಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನೀವು ಅನ್ಕೊಂಡು ಹಾಗೆ ಇಲ್ಲಿ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿಲ್ಲ. ಎಷ್ಟು ಪೋಸ್ಟ್ ಇರುತ್ತೋ ಅಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ. ಮಿನಿಮಮ್ ಅಂದರೂ ಒಂದು ಹುದ್ದೆಗೆ 200, 300, 500 ಈ ರೀತಿ ಫೈಟ್ ಕೂಡ ಇರ್ತದೆ. ಆ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ ಕಟಾಪ್ ಕೂಡ ಬೇರೆ ಇರ್ತದೆ. ಅದಕ್ಕೆ ಸಂಬಂಧಿಸಿದ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನೋಡಿರಿ ಸ್ನೇಹಿತರೆ. ಇದು ಲಾಸ್ಟ್ ಟೈಮ್ ಕಟಾಪ್ ಆಗಿರ್ತದೆ. ಈ ಸಾರಿಗೆ ಲಾಸ್ಟ್ ಟೈಮ್ಗೆ ತುಂಬ ವ್ಯತ್ಯಾಸ ಇರ್ತದೆ. ಯಾಕಂದರೆ ಲಾಸ್ಟ್ ಟೈಮು 1,09,000ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳಿದ್ದು ಅದಕ್ಕಾಗಿ ಕಟಾಪ್ ಸ್ವಲ್ಪ ತುಂಬ ಕಡಿಮೆ ನಿಂತಿದೆ. ಆದರೆ ಈ ಸಾರಿ ಸ್ವಲ್ಪ ಕಡಿಮೆ ಅದಾವೆ, ಕೇವಲ 32,000. ಅದಕ್ಕೆ ಇಲ್ಲಿ ಸ್ವಲ್ಪ ಕಟಾಪ್ ವೇರಿಯೇಷನ್ ಕೂಡ ಆಗ್ತದೆ. ಲಾಸ್ಟ್ ಟೈಮ್ದ ನಾವು ಕಟಾಪ್ ನೋಡೋಣ. ನಾವು ಮೇನ್ ಆಗಿ ನೋಡೋದು ಮುಂಬೈ,
ಅದೇ ರೀತಿ ನಿಮ್ಮದು ಸಿಕಂದ್ರಾಬಾದು, ಹುಬ್ಬಳ್ಳಿ ಮತ್ತು ಚೆನ್ನೈ ಇಷ್ಟೇ ನೋಡ್ಕೊಂಬರೋಣ. ಯಾಕಂದ್ರೆ ಮೇನ್ ನಮ್ಮ ರಾಜ್ಯದವರು ಮಾತ್ರ ಏನು ನೋಡಿದ್ರೆ ಇದೆ ಜಾಸ್ತಿ ಇಲ್ಲೇ ಅರ್ಜಿನ ಸಲ್ಲಿಸಿರ್ತಾರೆ. ಉಳಿದಿದ್ದು ಕೂಡ ಇರ್ತದೆ, ನೀವು ಕೂಡ ಇಲ್ಲಿ ನೋಡ್ಕೋಬೋದು. ನಿಮ್ಗೆ ಯಾವ್ದು ಬೇಕಾದ್ರೆ ನೋಡ್ಕೊರಿ. ಆದರೆ ನಾವು ಮೇನ್ ತಿಳಿಸೋದು ಮಾತ್ರ ನಮ್ದು ಹುಬ್ಬಳ್ಳಿಗೆ ಅಥವಾ ಬೆಂಗಳೂರಿಗೆ ಸಂಬಂಧಿಸಿದಂತೆ ನೋಡ್ಕೊಂಬರೋಣ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಿಮ್ಮದು ಜನರಲ್ ಕ್ಯಾಟಗರಿ 66 ನಿಂತಿತ್ತು. ಅದೇ ರೀತಿ ನಿಮ್ದು ಇಲ್ಲಿ OBC ಗೆ 60, ಅದೇ ರೀತಿ SC STಗೆ ತಡ್ರಿ, ಇದು SC ST ಐತನೋ EWS ಇದೆ, EWSಗೆ 50 ಇತ್ತು. ಅದೇ ರೀತಿ SCಗೆ 52 ಮತ್ತು STಗೆ 48. ಇದು ಲಾಸ್ಟ್ ಟೈಮ್ ಕಟಾಪ್ ರೀ. ಆದರೆ ಈ ಸಾರಿ ಎಷ್ಟು ನಿಲ್ತದೆ ಅಂತ ಕೇಳಾಕತ್ತೀರಿ ಸ್ನೇಹಿತರೆ. ಈ ಸಾರಿ ನೀವೇನಾದರೂ ಆಯ್ಕೆ ಆಗಬೇಕಪ್ಪ ಬೆಂಗಳೂರಿಗೆ ಅಂದರೆ 1:1ಗೆ ಆಯ್ಕೆ ಆಗಲೇಬೇಕಪ್ಪ ಅಂದರೆ ಮಿನಿಮಮ್ ಅಂದರೂ 75+ ಬೇಕೇ ಬೇಕ್ರಿ. ಇಲ್ಲಿ 75 ಕೆಲವೊಮ್ಮೆ ಒಂದೊಂದು ಕಾಸ್ಟ್ಗೆ ಸಂಬಂಧಿಸಿದ ಕಡಿಮೆನೇ ಆಗ್ತದೆ. ಒಂದು ಮಿನಿಮಮ್ ಎವರೇಜ್ ಅಂದರೆ 75+ ರೀ. ಇದು ಫಿಕ್ಸ್ 1:1ಗೆ. ಇಲ್ಲಿ ಫಿಸಿಕಲ್ಗೆ ಆಯ್ಕೆ ಆಗ್ಬೇಕಂದ್ರೆ 70+ ಆದರೂ ಕೂಡ ನೀವು ಇಲ್ಲಿ ತೆಗಿಯಬೇಕು, ತಿಳಿತಲ್ಲ. ಇನ್ನು ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಮುಂಬೈ, ವೆರಿ ಇಂಪಾರ್ಟೆಂಟ್ ರೀ ಇದು ಜನರಲ್ ಕ್ಯಾಟಗರಿಗೆ. ಇಲ್ಲಿ ಹೆಚ್ಚು ಪೋಸ್ಟ್ ಅದಾವೆ, 70,000ಕ್ಕಿಂತ ಹೆಚ್ಚಿನ ಪೋಸ್ಟ್ ಅದಾವೆ. ಇಲ್ಲಿ ಜನರಲ್ ಕ್ಯಾಟಗರಿಗೆ 64 ಲಾಸ್ಟ್ ಟೈಮ್ ಕಟಾಪ್ ಇದು. ಅದೇ ರೀತಿ OBCಗೆ 58, EWSಗೆ 40, SCಗೆ 51, STಗೆ 44. ನಮ್ಮ ರಾಜ್ಯದಲ್ಲಿ ಅಷ್ಟೇ ಕಟಾಪ್ ತೊಗೊಂಡ್ರೆ SC ST ಮತ್ತು OBC ಆಲ್ಮೋಸ್ಟ್ ಎಲ್ಲ ಸೇಮ್ ಬರ್ತಾವೆ ರೀ. ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಅಂತ ತೊಗೊಂಡ್ರೆ ಇಲ್ಲಿ STಗೆ ಅಂತೇಳಿ ಭಾಳ ಕಡಿಮೆ ಕಟಾಪ್ ನಿಲ್ತದೆ ರೀ. ಆದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ನಿಲ್ತದೆ. ಓಲಾರ್ ಇಂಡಿಯಾದ ತೊಗೊಂಡ್ರೆ ಸ್ವಲ್ಪ ಕಡಿಮೆ ನಿಲ್ಲೋದು STಗೆ ಮಾತ್ರ. ಅದು ಈಗ ಈ ವರ್ಷ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರ್ತದೆ. ಸ್ನೇಹಿತರಾಗಿದ್ದರೆ ನೀವೇನಾದರೂ ಮುಂಬೈಗೆ ಅರ್ಜಿ ಸಲ್ಲಿಸಿದಾರಪ್ಪ ಅಂದರೆ ಈ ಸಾರಿ ಮಿನಿಮಮ್ ಅಂದರೂ 70+ ಸ್ಕೋರನ್ನು ಮಾಡಲೇಬೇಕು. ಇದು ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, ಕ್ಯಾಟಗರಿ ವೈಸ್ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ತಾವೆ. ಬಟ್ ನೀವು ಮಿನಿಮಮ್ ಅಂದರೂ ಫಿಸಿಕಲ್ಗೆ ಆಯ್ಕೆ ಆಗಬೇಕಪ್ಪ ಅಂದರೂ ಕೂಡ ಇಲ್ಲಿ 70+ ಸ್ಕೋರು ಬೇಕೇ ಬೇಕು. ನಾನು ನೆಕ್ಸ್ಟ್ ಅದೇ ರೀತಿ ಚೆನ್ನೈಗೆ ನೋಡೋದಾದರೆ ಚೆನ್ನೈಗೆ ಜನರಲ್ ಕ್ಯಾಟಗರಿ ಲಾಸ್ಟ್ ಟೈಮು 60 ಇದೆ 61. ಇನ್ನು ಅದೇ ರೀತಿ OBC 55.66, EWS 40 ಮತ್ತು ಅದೇ ರೀತಿ SC 50, ಅದೇ ರೀತಿ STಗೆ 43. ಇಷ್ಟು ಸ್ಕೋರ್ ನಿಂತಿತ್ತು. ಅದೇ ರೀತಿ ಈ ಸಾರಿ ಚೆನ್ನೈಗೆ ಕೂಡ 2,500ಕ್ಕಿಂತ ಹೆಚ್ಚಿನ ಪೋಸ್ಟ್ ಕೂಡ ಇರ್ತದೆ. ಒಂದು 2,000 ಅಂತರ ಮಿನಿಮಮ್ ಇಟ್ಕೊಂಡ್ರು ಕೂಡ ಇಲ್ಲಿ ಈ ಸಾರಿ ಕೂಡ ನೀವು ಇಲ್ಲಿ ಏನಾದರೂ ಆಯ್ಕೆ ಆಗಬೇಕಪ್ಪ ಅಂದರೆ ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 70+, 72, 73 ಆದರೂ ಕೂಡ ಇಲ್ಲಿ ಮಿನಿಮಮ್ ಮಾಡಲೇಬೇಕು. ಸ್ವಲ್ಪ ನಮ್ಮ ಬೆಂಗಳೂರಿಗಿಂತ ಬೆಟರ್ ಅನ್ಬೋದು. ಆದರೂ ಕೂಡ ಈ ಸಾರಿ ಏನು ಮಾಡಿದಾರಪ್ಪ ಅಂದ್ರೆ ಆ ಭಾಗದ ಉತ್ತರ ಭಾರತದ ಭಾಗದವರು ಕೂಡ ಇಲ್ಲಿ ಚೆನ್ನೈ, ಮುಂಬೈ, ಕರ್ನಾಟಕದಲ್ಲಿ ಬಂದು ಅರ್ಜಿಯನ್ನು ಸಲ್ಲಿಸಿದರೆ ಸ್ವಲ್ಪ ಅದಕ್ಕಾಗಿ ಇಲ್ಲಿ ವೇರಿಯೇಷನ್ ಆಗುವ ಸಾಧ್ಯತೆ ಇರ್ತದೆ. ನೀವೇನಾದರೂ ಮುಂಬೈಗೆ ಅರ್ಜಿ ಸಲ್ಲಿಸಿದಾರೆ ಅಂದ್ರೆ ಅದೇ ರೀತಿ ಚೆನ್ನೈಗೆ ಅರ್ಜಿ ಸಲ್ಲಿಸಿ ಮಿನಿಮಮ್ ಅಂದರೆ 70+ ಆಗಲೇಬೇಕು. ಇನ್ನು ಅದೇ ರೀತಿ ನೆಕ್ಸ್ಟ್ ಸಿಕಂದ್ರಾಬಾದ್ಗೆ ನೋಡಿದ್ರೆ ಸಿಕಂದ್ರಾಬಾದ್ ತುಂಬ ಕಡಿಮೆ ಕಟಾಪ್ ನಿಂತಿತ್ತು. ಯಾರೂ ಕೂಡ ಇದನ್ನು ಅಬ್ಸರ್ವ್ ಮಾಡಿಲ್ಲ. ಸಾಕಷ್ಟು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಇಲ್ಲಿ ಹಾಕಿಲ್ಲ ಪೋಸ್ಟಿಗೆ. ಸ್ನೇಹಿತರೆ, ಲಾಸ್ಟ್ ಟೈಮು 57 ಜನರಲ್ ಕ್ಯಾಟಗರಿ, OBC 52, EWS 40, ಅದೇ ರೀತಿ SC 46, ST 43 ಇಷ್ಟು ಕಟಾಪ್ ನಿಂತಿತ್ತು. ಸ್ನೇಹಿತರೆ, ಈ ಸಾರಿ ಇಲ್ಲಿ ಎಷ್ಟು ಕಟಾಪ್ ನಿಂತಪ್ಪ, ಇಲ್ಲಿ ಕೂಡ 70+ ಸ್ಕೋರನ್ನ ಮಾಡಬೇಕು. ನೀವು ಯಾವುದೇ ಜೂನ್ಗೆ ಹಾಕಿದರೂ ಕೂಡ ಮಿನಿಮಮ್ ಕಡಿಮೆ ಅಂದರೂ ಕೂಡ 70+ ಸ್ಕೋರ್ ಆದರೆ ಮಾತ್ರ ನೀವು ಹುದ್ದೆಗಳಿಗೆ ಆಯ್ಕೆ ಆಗ್ತೀರಾ. ಇದು ನಿಮಗೆ ತಲೆಯಾಗಿರಲಿ. ಅದಕ್ಕಾಗಿ ಇನ್ನೂ ಯಾರೆಲ್ಲ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ, ಇನ್ನೂ 3 ರಿಂದ 4 ತಿಂಗಳ ಒಳಗಡೆ ಟೈಮ್ ಐತೆ ನಿಮ್ಗೆ. ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿರಿ. ಯಾರು ಸ್ಟಡಿ ಮೆಟೀರಿಯಲ್ ತೊಗೊಂಡಿಲ್ಲ ಸ್ಟಡಿ ಮೆಟೀರಿಯಲ್ನ ತೊಗೊರಿ. ನಮ್ಮ ಕಡೆ ಆದರೂ ನೋಟ್ಸ್ ತೊಗೊಳ್ಳಿ ಅಥವಾ ಬೇರೆ ಕಡೆ ಆದರೂ ಕೂಡ ತೆಗೆದುಕೊಳ್ಳಿ. ನಿಮಗೆ ಬೆಸ್ಟ್ ಎಲ್ಲಿ ಅನಿಸ್ತತಿ ಅಲ್ಲಿ ಕಡಿಮೆ ದರ ಮತ್ತು ಬೆಸ್ಟ್ ಫ್ಯೂಚರ್ಸ್ ಇರೋದು ನೋಟ್ಸನ್ನು ತೆಗೆದುಕೊಳ್ಳಿ ಸ್ನೇಹಿತರಲ್ಲಿ. ಮತ್ತು ಅದೇ ರೀತಿ ನಿಮಗೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಿರೋ ಕೋಚಿಂಗ್ ಕೂಡ ಹೋಗ್ಬೋದು. ಅದೇ ರೀತಿ ನಿಮ್ದು ಯಾವ್ದಾದ್ರು ಆನ್ಲೈನ್ ಕ್ಲಾಸ್ ತೊಗೋತೀನೋ ಆನ್ಲೈನ್ ಕ್ಲಾಸ್ ತೊಗೊರಿ ಸ್ನೇಹಿತರ. ಆನ್ಲೈನ್ ಕ್ಲಾಸು ಪ್ಲಸ್ ನೋಟ್ಸನ್ನು ತೆಗೆದು ಉತ್ತಮ. ಇಲ್ಲವಪ್ಪ ನಮ್ಮ ಕಡೆ ಅಮೌಂಟ್ ಐತಿ ಜಾಸ್ತಿ ಐತಿ ನಾವು ನಡೀತೈತೆ ಅನ್ನೋರು ಆದಷ್ಟು ಕೋಚಿಂಗ್ ಆದರೂ ಹೋರಿ. ಫಸ್ಟ್ ನಿಮಗೆ ಇರೋದು ಇಲ್ಲಿ ಎಷ್ಟರ ಹುದ್ದೆ ಇರಲಿ, 1,000 ಇರಲಿ 2,000 ಇರಲಿ, ನಿಮಗೆ ಬೇಕಾಗಿರೋ ಒಂದು ಹುದ್ದೆ ಅದನ್ನು ಒಂದು ಪಡ್ಕೊಂಡ್ರೆ ಸಾಕಾಗ್ತದೆ. ಅದಕ್ಕಾಗಿ ಯಾರು ಸ್ಟಡಿ ಮಾಡೋಕತ್ತಿಲ್ಲ ಸರಿಯಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ. ಎಲ್ಲರೂ ಕೇಳಾಕತ್ತಿದ್ರಿ ಚೆನ್ನೈ ಬೆಸ್ಟಾ ಮುಂಬೈ ಬೆಸ್ಟಾ ಅದೇ ರೀತಿ ಹುಬ್ಬಳ್ಳಿ ಬೆಸ್ಟಾ. ಸ್ನೇಹಿತರೆ, ನೀವು ಯಾವುದೇ ಒಂದು ಜೂನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅಥವಾ ವಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ಮಿನಿಮಮ್ ಅಂದ್ರೆ ಸ್ಕೋರ್ ನೀವು 70 ಮಾಡಲೇಬೇಕು ರೀ. ಇದು ಕಡಿಮೆ ಅಂದರೂ 70 ಆಗಲೇಬೇಕು. ಆದರೆ ಬೆಸ್ಟ್ ಅಂದ್ರೆ ಮುಂಬೈಗೆ ಸ್ವಲ್ಪ ಕಡಿಮೆ ಕಟಾಪ್ ನಿಲ್ತದೆ, ಯಾಕಂದ್ರೆ ಪೋಸ್ಟ್ ಜಾಸ್ತಿ ಅದಾವೆ. ಪೋಸ್ಟಲ್ಲಿ 2 ವಲಯ ಮಾಡಿದ್ರು, ಅಲ್ಲಿ ಸೆಂಟರ್ ಬೇರೆ ಮತ್ತು ಇನ್ನೊಂದು ಬೇರೆ ಅಂತೇಳಿ. ಆದರೂ ಕೂಡ ಇಲ್ಲಿ ಮುಂಬೈಗೆ 7,000 ಪೋಸ್ಟ್ ಇದ್ದರೂ ಕೂಡ ಇಲ್ಲಿ ವಿಭಾಗ 2 ಆಗಿದ್ದು ಅಲ್ಲಿ ಕೂಡ ಮಿನಿಮಮ್ ಸ್ಕೋರ್ ಆಲ್ಮೋಸ್ಟ್ ಎಲ್ಲ ಸೇಮ್ ನಿಂದಿರ್ತದೆ. ಚೆನ್ನೈದು ಮುಂಬೈದು ಸಿಕಂದ್ರಾಬಾದ್ರು. ಆದರೆ ಹುಬ್ಬಳ್ಳಿಗೆ ಸ್ವಲ್ಪ ಕಟಾಪ್ ಜಾಸ್ತಿ ನಿಲ್ತದೆ. ಯಾಕಪ್ಪ ಅಂದ್ರೆ ಇರೋದು 503 ಪೋಸ್ಟ್. ನಮ್ಮ ಕರ್ನಾಟಕದ ಜನಸಂಖ್ಯೆ ನೋಡಿದ್ರೆ ಈಗ ಮಿನಿಮಮ್ ಅಂದ್ರೆ ಒಂದು 10 ಕೋಟಿ ಆದರೂ ಐತ್ರಿ. 10 ಕೋಟಿ ಒಳಗೆ ಮಿನಿಮಮ್ ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಸ್ಟಡಿ ಮಾಡಕತ್ತಾರ ಸಂಖ್ಯೆ 1 ರಿಂದ 2 ಕೋಟಿ ಆದರೂ ಕೂಡ ಐತ್ರಿ.
ಸ್ಟಡಿ ಮಾಡಕತ್ತಾರ್ದ್ರಿ ಈಗ 10th ಮುಗಿಸಿದಾರ್ದ ಸಂಖ್ಯೆನ ಹೇಳ್ತಿರೋದು. ಯಾಕಂದರೆ ಈಗ 2020 ನಂತರ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಸರಿಯಾಗಿ ರಿಕ್ವೈರ್ಮೆಂಟ್ ಆಗಿಲ್ಲ. ಅದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಒಲಿವು ಕೂಡ ಜಾಸ್ತಿ ಆಗಿದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಕಟಾಪ್ ಕೂಡ ಜಾಸ್ತಿ ನಿಲ್ತದೆ. ಆದರೂ ಕೂಡ ಉಳ್ಕಿದ ಕಡೆನೂ ಎಲ್ಲ ಅರ್ಜಿ ಸಲ್ಲಿಸ್ಯಾರ. ಆದರೂ ಕೂಡ ಇಲ್ಲಿ ಹುಬ್ಳಿಗೆ ಪೋಸ್ಟ್ ಕಡಿಮೆ ಅದಲ್ಲ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹೈ ನಿಲ್ತದೆ. ಹುಬ್ಳಿಗೆ ಆದಷ್ಟು ಅರ್ಜಿ ಸಲ್ಲಿಸಿದ್ರು ಚಲೋ ತಂಗೆ ಸ್ಟಡಿ ಮಾಡಿರಿ. ಇಲ್ಲಿ ಕೂಡ ಒಮ್ಮೆ 70 ಆದರೂ ಕೂಡ ಆಯ್ಕೆ ಆಗೋ ಸಾಧ್ಯತೆಯಲ್ಲಿ ನಿಮ್ಮದು ಕಾಸ್ಟಿಗೆ ಅನುಗುಣವಾಗಿ ಆಯ್ಕೆ ಹಾಕ್ಯಾರ. ಸ್ನೇಹಿತರೆ, ನೀವೇನಾದರೂ ಏನು ಅಪ್ರೆಂಟಿಸ್ ಮುಗಿದ ITI ಅಭ್ಯರ್ಥಿ ಆದರೆ ಮಿನಿಮಮ್ ಅಂದರೂ ಕೂಡ ನಿಮ್ದು ಯಾವುದೇ ಒಂದು ಜೂನಿಗೆ ಸಲ್ಲಿಸಿದ್ರು ಕೂಡ ಇಲ್ಲಿ 50ಗಿಂತ ಹೆಚ್ಚಿನ ಸ್ಕೋರ್ ಆದರೆ ಮಾತ್ರ ನೀವು ಇಲ್ಲಿ ಆಯ್ಕೆ ಹಾಕ್ಯಾರ. ಸ್ನೇಹಿತರು ನೋಡಿದರೆ ಎಲ್ಲ ಡೌಟ್ ಕ್ಲಿಯರ್ ಅದ ಅನ್ಕೋತೀನಿ. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ RRB D ಗ್ರೂಪ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾದರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ದಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ನಿಮಗೆ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸು ಕೇವಲ 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.